ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಂಜು ಪೂಜಾ ಟೆಕ್ಕಿಂಗ್ ಕನ್ನಡ ಚಾನಲ್. ನಾವಿವತ್ತು ಒಂದು ಹೆಲ್ತ್ ಇನ್ಶೂರೆನ್ಸ್ ಕಾರ್ಡ್ ಬಗ್ಗೆ ನೋಡ್ತಾ ಇದ್ದೀವಿ. ಈ ಹೆಲ್ತ್ ಇನ್ಶೂರೆನ್ಸ್ ಕಾರ್ಡ್ ಯಾವುದು ಮತ್ತು ಈ ಹೆಲ್ತ್ ಇನ್ಶೂರೆನ್ಸ್ ಕಾರ್ಡ್ ಮಾಡಿಸ್ಕೊಳ್ಳೋದ್ರಿಂದ ನಮಗೆ ಏನೇನು ಪ್ರಯೋಜನ ಮತ್ತು ಇದನ್ನು ಎಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತೆ ಮತ್ತು ಇದಕ್ಕೆ ಏನೇನು ಡಾಕ್ಯುಮೆಂಟ್ ಬೇಕಾಗುತ್ತೆ ಅಂತೇಳಿ ನಾವಿವತ್ತಿನ ವಿಡಿಯೋದಲ್ಲಿ ನೋಡೋಣ. ಯಾರು ಕೂಡ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ವಿಡಿಯೋ ನೋಡಿ. ಹಾಗೆ ನಮ್ಮ ವಿಡಿಯೋಗೊಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸೈಡಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಫೋನ್ಗೆ ಬರುತ್ತೆ. ಈ ಹೆಲ್ತ್ ಇನ್ಶೂರೆನ್ಸ್ ಕಾರ್ಡ್ ನೇಮ್ ಏನು ಅಂತ ನೋಡೋದಾದ್ರೆ ಆಯುಷ್ಮಾನ್ ಭಾರತ್ ಹೆಲ್ತ್ ಕಾರ್ಡ್ ಅಂತೇಳಿ. ಈ ಕಾರ್ಡ್ನ ಏನಾದರೂ ನೀವು ಹೊಂದಿದ್ದೀರಾ ಅಂತ ಅಂದರೆ, ನಿಮ್ಮ ಹತ್ರ BPL ಕಾರ್ಡ್ ಏನಾದ್ರು ಇತ್ತು ಅಂತ ಅಂದರೆ 5 ಲಕ್ಷದ ತನಕ ನೀವು ಫ್ರೀಯಾಗಿ ಟ್ರೀಟ್ಮೆಂಟ್ನ ತಗೋಬೋದು. ಅದೇ ರೀತಿ ನೀವು APL ಕಾರ್ಡ್ನ ಹೊಂದಿದ್ದೀರಾ ಅಂತ ಅಂದರೆ 1.5 ಲಕ್ಷದಿಂದ 2 ಲಕ್ಷದ ತನಕ ಉಚಿತವಾಗಿ ಫ್ರೀಯಾಗಿ ನೀವು ಹೆಲ್ತ್ ಟ್ರೀಟ್ಮೆಂಟ್ನ ತಗೊಬೋದು. ಇದನ್ನು ಪ್ರಧಾನಮಂತ್ರಿ ಜನ ಆರೋಗ್ಯ ಸ್ಕೀಮ್ ಅಂತಲೂ ಕೂಡ ಕರೀತಾರೆ. ಈ ಯೋಜನೆಯಲ್ಲಿ ನೀವೇನಾದರೂ ಆಯುಷ್ಮಾನ್ ಕಾರ್ಡ್ನೇನಾದರೂ ಹೊಂದಿದ್ದೀರಾ ಅಂತ ಅಂದರೆ ನಿಮ್ಮ ಸಂದರ್ಭಕ್ಕೆ ತಕ್ಕಂತೆ ನಿಮ್ಮ ಹತ್ರ ದುಡ್ಡಿರಲ್ಲ, ಆರ್ಥಿಕವಾಗಿ ತೊಂದರೆ ಇರುತ್ತೆ ಅಂತ ಅಂದ್ಕೊಳ್ಳಿ. ಆ ಟೈಮಲ್ಲಿ ನೀವೇನಾದರೂ ಈ ಆಯುಷ್ಮಾನ್ ಕಾರ್ಡ್ನ ಮಾಡಿಸ್ಕೊಂಡಿರ್ತೀರಾ ಅಂತ ಅಂದರೆ, ನೀವು BPL ಕಾರ್ಡಿನ ಹೊಂದಿದ್ರೆ 5 ಲಕ್ಷದ ತನಕ ಟ್ರೀಟ್ಮೆಂಟ್ನ ತಗೋಬೋದು. ಅದೇ ರೀತಿ ನೀವು APL ಕಾರ್ಡ್ನ ಹೊಂದಿದ್ರಿ ಅಂತ ಅಂದರೆ 1.5 ಲಕ್ಷದಿಂದ 2 ಲಕ್ಷದ ತನಕ ಈ ಕಾರ್ಡ್ ಮುಖಾಂತರ ನೀವು ಟ್ರೀಟ್ಮೆಂಟ್ನ ತಗೊಬೋದು. ಹೌದು, PMJAY ಅಂದರೆ ಪ್ರಧಾನಮಂತ್ರಿ ಜನ ಆರೋಗ್ಯ ಸ್ಕೀಮಲ್ಲಿ ಆಯುಷ್ಮಾನ್ ಭಾರತ್ ಹೆಲ್ತ್ ಕಾರ್ಡ್ನ ನೀವೇನಾದರೂ ಹೊಂದಿದ್ದೀರಾ ಅಂತ ಅಂದ್ಕೊಂಡ್ರೆ ಫ್ರೀಯಾಗಿ ನೀವು ಪ್ರೈವೇಟ್ ಹಾಸ್ಪಿಟಲಲ್ಲೂ ಕೂಡ, ಅಂದರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಅಷ್ಟೇ ಅಲ್ಲ, ಪ್ರೈವೇಟ್ ಹಾಸ್ಪಿಟಲಲ್ಲೂ ಕೂಡ ನೀವು ಇದರಲ್ಲಿ ಫ್ರೀಯಾಗಿ ಟ್ರೀಟ್ಮೆಂಟ್ನ ತಗೊಬೋದು. ಈ ಕಾರ್ಡ್ ಏನಾದರೂ ನೀವು ಹೊಂದಿದ್ರೆ ಇದಕ್ಕೆ ನೀವು ಮನೇಲೇ ಕೂತು ಅರ್ಜಿನ ಸಲ್ಲಿಸ್ಬೋದು. ಅದನ್ನು ಹೇಗೆ ಅಂತ ನೋಡೋಣ. ಇವಾಗ ನಮ್ಮ ಸ್ಕ್ರೀನ್ ಮೇಲೆ ಬರೋಣ. ಸ್ಕ್ರೀನ್ ಮೇಲೆ ಬಂದು ಅಲ್ಲಿ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಸರ್ಚ್ ಬಾರಲ್ಲಿ ನಾವು ಆ ವೆಬ್ಸೈಟ್ನ ಸರ್ಚ್ ಮಾಡ್ಕೊಬೇಕಾಗುತ್ತೆ. abdm.government.in ಅಂತ ಸರ್ಚ್ ಮಾಡ್ಕೋಬೇಕಾಗುತ್ತೆ. ಸರ್ಚ್ ಮಾಡ್ಕೊಂಡ್ಮೇಲೆ ಆ ವೆಬ್ಸೈಟ್ ಕಾಣಿಸ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡ್ಕೊಂಡ್ರೆ ನಮಗೆ ಈ ಥರ ಪೇಜ್ ಓಪನ್ ಆಗುತ್ತೆ. ಆ ಪೇಜ್ ಈ ಥರ ಕಾಣಿಸ್ತಾ ಇದೆ ನೋಡಿ. ಸ್ಕ್ರೋಲ್ ಮಾಡ್ತಾ ಇದ್ದೀನಿ, ಫುಲ್ ಪೇಜ್ ನೋಡೋಣ. ಮತ್ತೆ ಕೆಳಗೆ ಬರೋಣ. ಇಲ್ಲಿ ಕ್ರಿಯೇಟ್ ABHA ನಂಬರ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡಿಕೊಂಡ್ರೆ ಈ ಥರ ನಮಗೆ ಓಪನ್ ಆಗುತ್ತೆ. ಇಲ್ಲಿ ನಮಗೆ ಕೇಳ್ತಾ ಇದೆ, ಈಗ ನಾವು ಆಧಾರ್ ಕಾರ್ಡಿಂದ ನಾವು ಅದನ್ನು ಕ್ರಿಯೇಟ್ ಮಾಡ್ತೀವೋ ಇಲ್ಲ ಅಂತ ಅಂದರೆ ನಾವು ಡ್ರೈವಿಂಗ್ ಲೈಸೆನ್ಸ್ ಇದ್ದ ಇದನ್ನು ಕ್ರಿಯೇಟ್ ಮಾಡ್ಕೊಬೋದು. ಈಗ ನಾವು ಆಧಾರ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಮಾಡ್ಕೊಂಡ್ಮೇಲೆ ಇಲ್ಲಿ ನಮಗೆ ಆಧಾರ್ ಕಾರ್ಡ್ ನಂಬರ್ನ ಕೇಳುತ್ತೆ. ಆಧಾರ್ ಕಾರ್ಡ್ನ ನಂಬರ್ನ ಹಾಕೋಬೇಕಾಗುತ್ತೆ. ಹಾಕ್ಕೊಂಡು ಅಲ್ಲಿ ಐ ಅಗ್ರಿ ಅಂತ ಇದೆಯಲ್ಲ, ಅದನ್ನ ಪರ್ಮಿಷನ್ಗೆ ಓಕೆ ಕೊಟ್ಕೊಂಡು ಅಗ್ರಿ ಮಾಡ್ಕೋಬೇಕಾಗುತ್ತೆ. ಅಗ್ರಿ ಮಾಡ್ಕೊಂಡ್ಮೇಲೆ ಆ ಕ್ಯಾಪ್ಚಾ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ ಕ್ಯಾಪ್ಚಾ ಎಂಟ್ರಿ ಮಾಡಿ ನಾವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲ ಡಾಕ್ಯುಮೆಂಟ್ಗಳು ಸರಿಯಾಗಿದೆಯೋ ಇಲ್ವೋ ಅಂತೇಳಿ ಒಂದ್ಸತಿ ಚೆಕ್ ಮಾಡಿ. ಅದು ಯಾವ ಇಲಾಖೆಗೆ ಹೋಗಬೇಕು ಆ ಇಲಾಖೆಗೆ ಅದನ್ನು ತಲುಪಿಸ್ತಾರೆ. ಆನಂತರ ನಿಮ್ಮ ಆಯುಷ್ಮಾನ್ ಕಾರ್ಡ್ ಬಂದಮೇಲೆ ನೀವು ಅದನ್ನು ಯೂಸ್ ಮಾಡ್ಕೊಬೋದು. ನನ್ನ ಇನ್ಫಾರ್ಮೇಷನ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ನನ್ನ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸೈಡಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.